ಎಚ್ಚರದ ಸುಖಗಳಲ್ಲಿ ಯಾವ ಭೇದವಾಗಲಿ ವಿಭಾಗವಾಗಲಿ ಇಲ್ಲ. ಖರೆ ಹಾಗ ವ್ಯಾವಹಾರಿಕ ದೃಷ್ಟಿಯೊಳಗೆ ಹಂಗ ಅನಿಸಿಲ್ಲಲ್ರಿ, ಆ ಸುಖನ ಬೇರೆ ಈ ಸುಖನ ಬೇರೆ. ಅನೇಕ ಸುಖಗಳು ವಿಧ ವಿಧವಾಗಿದಾವು. ಅದರ ರೂಪದೊಳಗನ ವ್ಯವಹಾರದೊಳಗನು ಐತಿ. ಅವು ಎಲ್ಲ ಒಂದ ಅಂತ ಅಲ್ಲಿ ವಿಕ್ಷೇಪ ಏನ್ ಹೇಳಿದ್ರವರು, ಅದನ್ನು ಒಂದಾಗಿ ತಿಳಿಲಿಕ್ಕೆ ನಮಗ ವಿಕ್ಷೇಪ ತಂದಿರೋದು ಯಾವುದು ಅಂತ ನಿನ್ನೆ ದಿವಸ ನೋಡ್ಕೊಂಡು ಬಂದಿವಲ್ಲ. ಅಲ್ಲೇ ಎಚ್ಚರದ ಕೊಂಕು ಕಣ್ಣಿನಿಂದ ನೋಡಿ ನಾವು ಅದನ್ನೇ ಕೊಂಕು ಕಣ್ಣು ಅಂತಂದ್ರೇನು? ಅಭಿಮಾನ. ಆ ಅಭಿಮಾನದ ದೃಷ್ಟಿಯಿಂದ ಆ ಕಣ್ಣು ಯಥಾರ್ಥವಾಗಿ ಹೇಗೈತಿ ಹಾಗೆ ತಿಳಿಸುವುದಿಲ್ಲದು. ಅಭಿಮಾನಿಸ್ತತಿ, ಇದು ನಮ್ದು, ಅದು ಅವ್ರದು. ಆ ದೃಷ್ಟಿ ಏನದಲ್ಲ, ಆ ದೃಷ್ಟಿನ ನಾನು ವಿಷಯ ಸುಖ ದುಃಖ ಅಂತ ವಿಭಾಗಗಳನ್ನು ಮಾಡಿಕೊಂಡಿದೆ. ಈ ವಿಭಾಗಗಳು ನಿಮ್ಮೆಲ್ಲರಿಗೂ ಗೊತ್ತುಂಟು. ಸಾಕ್ಷಿ ಅನುಭವದೊಳಗೆ ಯಾವ ವಿಭಾಗಗಳಿಗೂ ಅಸ್ತಿತ್ವತೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ವ್ಯವಹಾರಿಕದೊಳಗೆ ಮಾತ್ರ ನಾವು ಬಳಸುವಾಗ ಆ ಎಚ್ಚರದ ಕಣ್ಣಿನಿಂದ ನೋಡಿದಾಗ ಅವು ಬೇರೆ ಬೇರೆಯಾಗಿ ಕಾಣುತ್ತವ ಅಂತ ಹೇಳ್ತಾರೆ. ಇದಕ್ಕನ ಶಾಸ್ತ್ರಕಾರರು ಏನ್ ಹೇಳ್ತಾರ, ಇದು ವಿದ್ಯಾ ದೃಷ್ಟಿ ಅಂತ ಒಂದು ಮಾತು ಹೇಳಿಬಿಟ್ಟು. ನೋಡಲ್ಲಿ ಆಗದ ಸಾಕ್ಷ್ಯಾನುಭವದೊಳಗ ಎತ್ತರ ತೋರ್ಕೊಲ್ಲ. ನಮಗ್ ಸಾಕ್ಷಿ ಅನುಭವ ಹೇಗಿರ್ತದ? ಎತ್ತರ, ಇಡೀ ಎತ್ತರವನ್ನು ಬೆಳಗ್ಯದ. ಅದರೊಳಗೆ ಈ ಪರಮಾತ್ಮನ ಕಲ್ಪನೆ ಯಾಕೆ ಮಾಡ್ಕೋಬೇಕು ನಾನು ಅಂತ? ಈ ದೃಷ್ಟಿ ಎಲ್ಲಿಂದ ಬಂತಿದು? ಸಾಕ್ಷ್ಯಾನುಭವನನ್ನು ಕೈ ಬಿಡ್ತೇಲೆ. ಯಾಕಂದ್ರ ಈ ಎತ್ತರದಕ್ಕಿಂತ ಮೊದಲು ಅಂದ್ರೆ ಇಡೀ ಎತ್ತರವನ್ನು ಬೆಳಗುವ ನಮ್ಮ ಸಾಕ್ಷಿ ಅನುಭವದೊಳಗ ನಾನು, ವಿಷಯಾದಿಗಳು, ಸುಖ ದುಃಖ, ಕಷ್ಟ ಲಾಭ ಹಾನಿ ಇವು ಯಾವೂ ಇಲ್ಲ. ನಮಗ ಇಡೀ ಎತ್ತರ ನೋಡಾಕ ಬಂತು ಅಂದ್ರ ಇಡೀ ಎತ್ತರ ಇವೆಲ್ಲ ಅದ್ರ ಒಳಗಿರುವಂತಹ ಸಾಮಗ್ರಿಗಳಿವು. ನಾನಾಗ್ಲಿ, ಅಂತಃಕರಣ ಆಗ್ಲಿ, ಇಂದ್ರಿಯಗಳಾಗ್ಲಿ, ಪ್ರಪಂಚ ಆಗಲಿ, ಭೌತಿಕ ಪ್ರಪಂಚ ಇರ್ಬೋದು, ದೈವಿಕ ಆಧ್ಯಾತ್ಮಿಕ ಈ ಪ್ರಪಂಚದಿಂದ ಒಳಗೂಡಿ ಇದೆಲ್ಲವೂ ಒಟ್ಟು ಸೇರಿಸಿಕೊಂಡ ಎತ್ತರ ಅಂತ ಕರೆದೇವಲ್ಲ ನಾವು. ಈ ಎತ್ತರ ಈ ಪರಮಾತ್ಮವಿಗೆ ಅನುಭವಕ್ಕೆ ಬಂದಿಲ್ಲ. ಈ ಪರಮಾತ್ಮ ಅಥವಾ ನಾನದನಲ್ಲ, ಈ ನಾನು ಎತ್ತರದ ಒಳಗಿರುವಂತ ಸಾಮಗ್ರಿಗಳನ್ನ ನೋಡುವ ಯೋಗ್ಯತೆಯನ್ನ ಸಂಪಾದಿಸಿಕೊಂಡ. ಅವ ಏನಿದ್ರು ಆ ಎತ್ತರದ ಒಳಗಿರುವಂತ ವಿಭಾಗಗಳನ್ನ ನೋಡಲಿ. ವಿಷಯ ಬೇರೆ ಅಂತಾನ, ಇಂದ್ರಿಯಗಳು ಬೇರೆ ಅಂತಾನ, ಅಂತಃಕರಣ ಬೇರೆ ಅಂತಾನ, ನಾನು ಇವನ್ನೆಲ್ಲ ನೋಡ್ತೀನಿ ಅಂತನೂ ಅಭಿಮಾನ ಮಾಡ್ಕೊ. ಆದ್ರೆ ಇಲ್ಲಿ ಪರಮಾತ್ಮ ಸಮೇತವಾಗಿ ಇಡೀ ಎತ್ತರ ಬೆಳಗ್ತಾನಲ್ಲ, ಇವನಲ್ಲಿ ಏನಾದ್ರೂ ಭೇದ ಐತನ? ಸಾಕ್ಷ್ಯಾನುಭವ ಅಂತ ಕರೀತಾರ. ಸಾಕ್ಷಿ ಇದನ್ನ ನೋಡ್ತಾನ. ಸಾಕ್ಷಿ ನೋಡ್ಲಿಲ್ಲ, ಇದನ್ನ ತಿಳಿಲಿಲ್ಲ, ಅಥವಾ ಸಾಕ್ಷಿಯ ಪ್ರಕಾಶವೇ ಈ ರೂಪದೊಳಗೆ ತೋರಾಕತ್ತಿ ಇಲ್ಲೇ ಈ ಪರಮಾತ್ಮವಿನ ಕಲ್ಪನೆಯಿಂದ ಇದೆಲ್ಲ ಇದ್ದುಕೊಂಡೈತೆ ವಿನ ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಇಡೀ ಎಚ್ಚರದ ಅನುಭವ
ಮಾಡಿಕೊಳ್ಳುವ ಸಾಕ್ಷಿಯ ಜ್ಞಾನ ಯಾರಿಗಾಗಿರ್ತದೋ ಅವರಿಗೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತ ವಿಭಾಗಗಳು ಎಲ್ಲಿಯೂ ಕಂಡಿಲ್ಲ. ಇದೇನಿದ್ರು ಈ ಪ್ರಮಾತೃವಿನ ಕೆಲಸ. ವಿಭಾಗಗಳನ್ನು ಮಾಡಿಕೊಂಡು ಆ ಸುಖ ಬೇರೆ, ಈ ಸುಖ ಬೇರೆ, ಆ ಆನಂದ ಬೇರೆ, ಈ ಆನಂದ ಬೇರೆ, ವಿಷಯಾದಿಗಳ ಆನಂದನ ಬೇರೆ. ಅಂತ ವಿಭಾಗ ಮಾಡಿಕೊಂಡಿರುವುದು ಈ ಪ್ರಮಾತೃವಿನ. ಆದ್ರೆ ಸಾಕ್ಷಿ ಹಿಂಗಿಲ್ಲಲ್ಲ. ಸಾಕ್ಷಿ ಒಳಗೇನಾದ್ರೂ ಭೇದಾದಿಗಳು ಉಂಟನ್ ನೋಡ್ರಿ. ಇವ ತಿಳಿದಾನ ಇಲ್ಲಂತಲ್ಲ. ವ್ಯವಹಾರಿಕದೊಳಗ ನೋಡ, ಅದಕ್ಕನೇ ಇದು ವ್ಯವಹಾರಿಕ ಶಕ್ತಿಯೊಳಗ ಈ ಪ್ರಮಾತೃವಿನ ಕ್ರಿಯಾ ಕಾರ್ಯಗಳೆಲ್ಲವೂ ಬಗೆ ಬಗೆಯ ರೂಪದ ಆನಂದಗಳನ್ನ ವರ್ಣನ ಮಾಡ್ಕೊಂಡು ಬಂದವರು. ಅದನ್ನ ಭಗವದ್ಗೀತೆಯೊಳಗೂ ಹೇಳಲಿಲ್ಲಂತಲ್ಲ. ಆದ್ರೆ ಅನುಭವ ಹೇಗತಿ ಅಲ್ಲೇ ಇದು ಎಚ್ಚರದ ಕಣ್ಣಿನಿಂದ ನೋಡುವ ದೃಷ್ಟಿಯನ್ನು ಬಿಟ್ಟು ಸಾಕ್ಷ್ಯಾನುಭವದಿಂದ ನೋಡಿದ್ರೆ ಅಲ್ಲಿ ಒಂದೇ ರೂಪದ ಆನಂದದೇ ವಿನ ಆನಂದದೊಳಗ ವಿಭಾಗಗಳಿಲ್ಲ ಅಂತ ನಮಗೆ ನಿಶ್ಚಿತ ಆಗತ್ತಲ್ಲ. ಆಗ ಸರಿಯಾಗಿ ನೋಡಬೇಕಾದರೆ ಅವಸ್ಥಾತ್ರಯಕ್ಕೂ ಸಾಕ್ಷಿಯಾಗಿರುವ ನಮ್ಮ ಆತ್ಮನ ದೃಷ್ಟಿಯಿಂದ ನೋಡಬೇಕು. ಆ ಸಾಕ್ಷ್ಯಾನುಭವದೊಳಗೆ ಏನಾದ್ರೂ ಅವನಿಗಿದು ಯಾತ್ರ ಅನ್ನೋ ಪ್ರಜ್ಞೆನೂ ಇಲ್ಲ. ಬರೀ ಪ್ರಕಾಶ ರೂಪವಾಗಿ ಇದ್ಕೊಂಡ. ಇದನ್ನ ಯಾತ್ರ ಅಂತ ಅಭಿಮಾನ ಮಾಡಿದವನು ಇದ ಪ್ರಮಾತೃ. ಇದು ವ್ಯವಹಾರಿಕ ಶಕ್ತಿಯೊಳಗ ನಿಜ ವಸ್ತುಗಳದ ಅರಿವಿರ್ತದ ಅಂತ ನಿರ್ಣಯ ಮಾಡ್ಕೊಂಡವನು ಇವನ. ಅನಿಶಿನೊಳಗ ಹುಷಿತೋರಿಕೆಯ ವಸ್ತುಗಳ ಇರುವಿರ್ತತಿ ಅಂತ ತಿಳ್ಕೊಂಡವನು ಇದ ಪ್ರಮಾತೃ. ಪ್ರಮಾತೃವಿಂದ ಗದ್ಲಿದು. ಖರೆ ಆ ಪ್ರಮಾತೃ ವಸ್ತು ರೂಪದೊಳಗೆ ಎಲ್ಲಿನೂ ಇಲ್ಲ ಅಲ್ವಾ? ಇವನ ಪ್ರಮಾತೃ ಅಂತ ನಿಶ್ಚಿತ ಯಾರಿಗೈತಿ? ವಿಷಯಾದಿಗಳ ಅಪೇಕ್ಷೆ ಇಲ್ಲ, ಅಂತಃಕರಣಾದಿಗಳ ಅಪೇಕ್ಷೆ ಇಲ್ಲ, ಇಂದ್ರಿಯಾದಿಗಳು, ಶರೀರ ಇವುಗಳ ಅಪೇಕ್ಷೆ ಇಲ್ಲದಂಗ ನೀವು ಪ್ರಮಾತೃವನ್ನು ಸಿದ್ಧ ಮಾಡ್ರಿ ನೋಡೋಣ. ಪ್ರಮಾತೃ ಈ ನಾನು ಅನ್ನುವ ಕಲ್ಪಿತೀವ. ಇವುಗಳ ಅಪೇಕ್ಷೆಯಿಂದ ಇವಾಗ ನಾನು ಅಂತ ಕರ್ಕೊಂಡಿವ್ ನಾವು. ಆದ್ರೆ ಅದನ್ನ ಕೈ ಬಿಟ್ಟು ಸಾಕ್ಷ್ಯಾನುಭವದೊಳಗೆ ನಿಂತಾಗ, ಸಾಕ್ಷ್ಯಾನುಭವದೊಳಗೆ ಅಂತಃಕರಣಾದಿಗಳು ಏನಾದ್ರು ಅದಾವೇನ್ರಿ? ಇದು ಬಹಳ ಸುಲಭ ಏನಲ್ಲ, ಕಷ್ಟ. ಯಾಕಂದ್ರೆ ನಮ್ಮ ವ್ಯವಹಾರ ಎಲ್ಲವೂ ಇಂದ್ರಿಯ, ಅಂತಃಕರಣ, ಶರೀರಾದಿಗಳನ್ನಿಟ್ಟುಕೊಂಡೇ ಮಾಡಿ 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 ಅಭ್ಯಾಸ ಆಗುತ್ತೆ. ನಮಗೆ ಇವುಗಳನ್ನು ಬಿಟ್ಟು ಇರುವುದು ಗೊತ್ತಿಲ್ಲ. ಎಲ್ಲಿ ನೋಡ್ಕೊಳ್ರಿ ನಾವು. ಈ ಪ್ರಮಾತೃವಿನನ್ನು ಬಿಟ್ಟು ಈ ಅಂತಃಕರಣಾದಿಗಳ ಅಪೇಕ್ಷೆಯಿಂದೊಡಗೂಡಿ ಕಲ್ಪಿಸಿಕೊಂಡಿರುವಂತಹ ಪ್ರಮಾತೃವಿನನ್ನು ಬಿಟ್ಟು ಇಲ್ಲ ಇಲ್ಲ. ನಾವು ಇದ್ದದ್ದೇ ಗೊತ್ತಿಲ್ಲ ನಮಗ. ಇದು ಯಾವುದು ನಮ್ಮ ಇರುವಲ್ಲ, ನಮ್ಮ ಸ್ವರೂಪ ಅಲ್ಲ ಅಂತ ಗೊತ್ತದ. ಆದ್ರೂ ಅದಕ್ಕೆ ಅಭಿಮಾನಕ್ಕೆ ಅನುಸರಿಸಿಕೊಂಡು ಇದರಿಂದಲೇ ಅದನ್ನು ನೋಡೋದು. ಅದರಿಂದ ಇದನ್ನು ನೋಡುವ ಸ್ವಭಾವ ಎಲ್ಲಿ ಪರ್ಯಂತರ ನಮಗೆ ಬರುವುದಿಲ್ಲೋ, ಸಾಕ್ಷಿಯಿಂದ ಇವುಗಳನ್ನ ವಿಷಯವನ್ನಾಗಿ ಮಾಡಿಕೊಂಡು ವ್ಯವಹಾರ ಮಾಡೋನು ಎಲ್ಲಿಯೋ ಒಬ್ಬವ. ಯಾಕಂದ್ರೆ ಸಾಕ್ಷಿ ಒಳಗೆ ಭೇದಾದಿಗಳಿಲ್ಲ, ನಾನಿಲ್ಲ, ವಿಷಯ ಇಲ್ಲ, ಸುಖ ದುಃಖಾದಿಗಳಿಲ್ಲ, ಲಾಭ ನಷ್ಟ ಇವ್ಯಾವುದೊಂದರೂ ಗೋಜಿಲ್ಲ. ಮತ್ತ ಅದೇ ಹೆಂಗ ವ್ಯವಹಾರ ಮಾಡಕ್ ಬರ್ತೈತ್ರಿ? ಹೇಗಿದ್ರೆ ವ್ಯವಹಾರ.
ಅದಕ್ಕಲ್ಲಿ ನಾನು ಮಿಕ್ಕತ್ತು ಅಂತ ಹೇಳ್ಕೊಂಡು ಬಂದಾರ ನೋಡ್ರಿ. ಇದೆಲ್ಲ ಈ ಎಚ್ಚರದ ಕೊಂಕು ಕಣ್ಣಿನಿಂದ ನೋಡುವ ರೀತಿ ಇದು. ಅದಕ್ಕೆ ಅವರು ಕೊಂಕು ಕಣ್ಣು ಅಂತ ಶಬ್ದ ಬಳಸ್ಯಾರ. ಇದು ಸೂಕ್ತವಾಗಿರುವಂತಹ ಶಬ್ದ. ಅದಕ್ಕೆ ನಾವು ಇಲ್ಲಿ ನೋಡ್ಬೇಕಾದಾಗ ಸಾಕ್ಷ್ಯಾನುಭವದೊಳಗೆ ನಿಂತಾಗ ಇವುಗಳ ವಿಭಾಗಗಳ ಯಾರಲ್ಲಿನೂ ಕಂಡದ್ದಿಲ್ಲ. ಸುಸುಪ್ತಿಯೊಳಗ ಅಲ್ಲಿ ಸಾಕ್ಷಿ ಇರ್ತಾನ, ತಾನಾಗಿರ್ತಾನ. ಅವಾಗ ಏನಾದ್ರೂ ವ್ಯವಹಾರ ಐತೇನ್ರಿ? ಎತ್ತರದೊಳಗೂ ಇಲ್ಲ ವ್ಯವಹಾರ. ಸರಿಯಾಗಿ ಈ ಎತ್ತರದ ದೃಷ್ಟಿಯನ್ನ, ಈ ಪ್ರಮಾತೃವಿನ ದೃಷ್ಟಿಯನ್ನ ಕೈ ಬಿಟ್ಟು ನೋಡಿದ್ರೆ, ಈಗ ಪ್ರಮಾತೃ ಅಂತ ಯಾರಿಗೆ ಕರೆದೇವೆ ನಾವು? ನನಗ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತಿಲ್ಲ, ಇಂದ್ರಿಯಗಳಿಲ್ಲ, ಶರೀರ ಇಲ್ಲ. ಇವುಗಳಿಲ್ಲದಾಗ ಈ ಪ್ರಮಾತೃನ ಯಾರು ಅಂತ ನಿರ್ಣಯ ಮಾಡ್ಕೊಳಕ್ ಬರುತ್ತೆ? ನೀನ್ ಇಲ್ದಂಗ ಆಗೋದಿಲ್ಲ. ಇವು ಯಾವ ಇಲ್ದ ಇದ್ರು ನೀನ್ ಇಲ್ದಂಗ ಆಗೋದಿಲ್ಲ. ನೀರ್ತಿ ನಿನ್ನ ಇರುವಿನ ಸ್ವರೂಪ ಯಾವುದಲ್ಲಿ ಎಚ್ಚರದೊಳಗೆ ವಿವೇಕ ಮಾಡುವ ಪದ್ಧತಿ ಇದು. ಈ ಅಂತಃಕರಣಾದಿಗಳ ಉಂಟಲ್ಲ, ಈ ಅಂತಃಕರಣಾದಿಗಳೆಲ್ಲವೂ ಪ್ರಮಾತೃವಿನ ತಿರುಳು ಅಂತ ನೋಡ್ಕೊಳ್ರಿ. ಅಂತಃಕರಣಾದಿಗಳೆಲ್ಲವೂ ಪ್ರಮಾತೃವಿನ ತಿರುಳೆ. ಈ ಪ್ರಮಾತೃ ಯಾರ ತಿರುಳು? ನಮ್ಮ ಆನಂದ ಅಥವಾ ನಮ್ಮ ಸಾಕ್ಷ್ಯ ಅನುಭವದ ತಿರುಳು. ಈಗ ವಿವೇಕ ಮಾಡುವ ಯುಕ್ತಿ ಗೊತ್ತಾಗಿತ್ತು ಅಂದ್ರೆ ಮತ್ ನೀವು ಒಂದಕ್ಕೊಂದು ನೀವು ಅನುಭವದೊಳಗೂ ನೋಡ್ಕೊಳ್ರಿ. ಪ್ರಮಾತೃ ಇಲ್ಲದ ಅಂತಃಕರಣ ಎಲ್ಲಿಯೂ ಕಂಡಿಲ್ಲ, ಅಂತಃಕರಣಾದಿಗಳಿಲ್ಲದೆ ಪ್ರಮಾತೃ ಎಲ್ಲಿ ಕಂಡಿಲ್ಲ. ಮತ್ತ ಅವಾಗೇನಾದ್ರೂ ಮೇರೆಗಳೇನಾದ್ರೂ ಉಂಟ? ಅಲ್ಲಿ ಹದ್ದು, ನಮ್ಮ ಜಮೀನಕ್ಕೆ ಹದ್ದಿರ್ತಾವಲ್ಲ, ಇಲ್ಲಿಂದ ಅಲ್ಲಿಯವರೆಗೆ ಅಂತ ಐತಲ್ಲ, ಇಲ್ಲಿಂದ ಅಲ್ಲಿಯವರೆಗೆ ದೇಶವನ್ನು ಆಶ್ರಯಿಸಿಕೊಂಡು ನಾವು ತೋರಿಸ್ತೇವಲ್ಲ, ಹಂಗ ಈ ಅಂತಃಕರಣಾದಿಗಳು ಯಾವ ದೇಶದೊಳಗದವ, ಎಲ್ಲಿ ತನಕ ಇದರ ವ್ಯಾಪ್ತಿ ಇದ್ದುಕೊಂಡಿದೆ ಅಂತ ನೋಡಕ್ ಬರುತ್ತೇನ್ರಿ? ಮನುಷ್ಯನ ವ್ಯಾಪ್ತಿ ಇಲ್ಲಿಂದ ಅಲ್ಲಿಯವರೆಗೆ ಮನಸ್ಸು. ಆ ಕಡೆದ್ದು ಅವ್ರ ಜಮೀನ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿವರೆಗೆ ನಮ್ಮ ಜಮೀನ್ರಿ, ಆ ಕಡೆದ್ದು ಮತ್ತು ಬೇರೆದವ್ರದ್ದು ಅಂತ ಹೇಳ್ತಾರಲ್ಲ. ಎತ್ತರದೊಳಗನ ಸಾಕ್ಷ್ಯಾನುಭವ ಮಾಡಿಕೊಳ್ಳುವ ಪದ್ಧತಿ ಇದು. ಮನುಷ್ಯನ ವ್ಯಾಪ್ತಿ ಅಲ್ಲಿ ಪರ್ಯಂತರಾಗಿದೆ, ಆ ಕಡೆದ್ದು ಬುದ್ಧಿ ಅದರ ಆ ಕಡೆ ಕಾಣಿಸುತ್ತಲ್ರಿ, ಕಂಡೈತೇನದು? ಅತ್ತ ವಿಕ್ಷಿಪ್ತ ಐತಿ ನೋಡ್ರಿ. ಯಾರ್ಯಾರು ಹಿಂಗ ವಿಭಾಗ ಮಾಡಿಕೊಂಡು ಅನುಭವ ಮಾಡಕ್ ಬಂದೈತೇನ್ರಿ ಅಂತಃಕರಣಾದಿಗಳಲ್ಲಿ? ಯಥಾರ್ಥವಾಗಿ ಇವೆಲ್ಲ ಅಂತಃಕರಣಾದಿಗಳಿರಲಿ, ಪ್ರಮಾತೃ ಇರಲಿ, ಹೊರಗಿನ ವಿಷಯಾದಿಗಳಿರಲಿ, ಇವೆಲ್ಲವೂ ಆ ಆತ್ಮನ ತಿರುಳೇ ವಿನಃ ಮತ್ತೊಂದಲ್ಲಿವು. ನಿರ್ಣಯ ಮಾಡ್ಕೊಳ್ರಿ, ಬರುತ್ತೆ ಅನ್ಬೋದಾಗ ನಿರ್ಣಯ ಮಾಡ್ಕೊಳ್ರಿ. ಯಾರಿಗಾದ್ರೂ ಬಂದ್ ರೆಡ್ಡಿ ಇಲ್ಲ. ಅದ್ಯಾಕ್ರಿ? ಮನಸ್ಸು ಅನ್ನೋದಿದೆ, ಮನಸ್ಸು ಈ ರೂಪದೊಳಗಿದೆ, ಇದಕ್ಕೆ ಹದ್ದು ಐತಿ, ಆ ಅಲ್ಲಿ ಪರ್ಯಂತರ ಇದರ ವ್ಯಾಪ್ತಿ ವ್ಯಾಪಿಸಿಕೊಂಡೈತಿ. ಇಲ್ಲೇ ಇರ್ತಾನ, ಶರೀರ ಇಲ್ಲೇ ಇರ್ತೈತಿ ನೋಡ್ರಿ. ಶರೀರಕ್ಕೂ ಆ ಮನುಷ್ಯಗೂ ಯಾವ ಸಂಬಂಧಾದಿಗಳು ಇಲ್ಲ. ಆದ್ರೆ ನಾವು ಅದನ್ನ ಸಂಬಂಧಪಡಿಸಿಕೊಂಡು ವ್ಯವಹಾರದೊಳಗೆ ಪರಿಚ್ಛಿನ್ನ ದೃಷ್ಟಿಯಿಂದ ವಿವೇಕ ಮಾಡ್ತೇವೆ. ಅಖಂಡತ್ವ ಬಿಟ್ಟೇವೆ.
ಮನುಷ್ಯನ ವ್ಯಾಪ್ತಿ ಇಷ್ಟ ಐತಿ ಅಂತ ನಿರ್ಣಯ ಮಾಡ್ಕೊಡ್ರಿ, ಮೊದ್ಲು ಗೊತ್ತಾಗತ್ತೆ. ಕ್ಷಣಾರ್ಧದೊಳಗೆ ಮೈಸೂರು ಅಂದ್ರೆ ಮೈಸೂರಿಗೆ ಹೋಗುತ್ತೆ, ಇಂಗ್ಲೆಂಡ್ ಅಂದ್ರೆ ಇಂಗ್ಲೆಂಡಿಗೆ ಹೋಗುತ್ತೆ, ಅಮೆರಿಕ ಅಮೆರಿಕಕ್ಕೆ ಹೋಗುತ್ತೆ. ಅಮೆರಿಕದಾಗ ಎಲ್ಲ ಸುತ್ತಾಡಿ ಬಂದಿರ್ತಾನೆ, ಏನೋ ಕಾರ್ಯಕ್ರಮಕ್ಕೋ ಅದಕ್ಕೋ ಇದಕ್ಕೋ ವ್ಯಾಸಂಗಕ್ಕೋ ಹೋಗಿರ್ತಾರಲ್ಲ. ಅವಾಗ ಅಮೆರಿಕ ಇಂಥ ಸಿಟಿ ಅಂತ ತಕ್ಷಣ ಆ ಸಿಟಿ ಆಕಾರ ಎಲ್ಲ ಬಂದ್ಬಿಡುತ್ತಲ್ಲ. ಮತ್ ಮನುಷ್ಯನ ವ್ಯಾಪ್ತಿ ಇಷ್ಟ ಐತಿ ಅಂತ ಹೇಳಕ್ ಬರುತ್ತಾ? ಅದಕ್ಕೆ ಮೇರೆ ಉಂಟ? ಮನೋವ್ಯಾಪ್ತಿ ಇಲ್ಲಿ ಪರ್ಯಂತರ ಅಷ್ಟ ನೋಡು. ಸೂರ್ಯ ಚಂದ್ರಾದಿಗಳನ್ನು ಕೂಡ ವ್ಯಾಪಿಸಿಕೊಳ್ಳುತ್ತವೆ ಮನಸ್ಸು. ಆದರೆ ಇದೆಲ್ಲವೂ ಆ ಪರಮಾತ್ಮವಿನ ಅಥವಾ ಸಾಕ್ಷ್ಯಾನುಭವದ ತಿರಳೇ ವಿನಃ ಆ ಸಾಕ್ಷಿ ತಿರಳ, ಇದು ಆತ್ಮ ಚೈತನ್ಯದ ತಿರಳ. ಹಿಂದೂ ಹೇಳ್ಕೊಂಡು ಬಂದಾರ ಅವ್ರು, ಈಗ ಮುಂದೂ ಇಲ್ಲಿ ಹೇಳ್ತಾರ. ಯಾವಾಗ ಸಂಕಲ್ಪ ವಿಕಲ್ಪಾದಿಗಳಿಲ್ಲದ ಮನುಷ್ಯನ ಸ್ಥಿತಿ ಏನೈತಲ್ಲ, ಅದು ಆತ್ಮ ಚೈತನ್ಯದ ಸ್ಥಿತಿನೇ ಅಂತ ಹೇಳ್ಯಾರ. ಗೌಡಪಾದರಲ್ಲಿ ಹೇಳಿಲ್ಲ, ಎಷ್ಟು ಮಾರ್ಮಿಕವಾಗಿ ಹೇಳ್ಕೊಂಬ ನೋಡ್ರಿ ನೀವು ಬೇಕಾದ್ರೆ. ಸಂಕಲ್ಪ ವಿಕಲ್ಪಾದಿಗಳಿಲ್ಲದ ಮನಸ್ಸು ಸಾಗರದಂಗ ತೆರೆ, ಅದು ಯಾವುದ ಇಲ್ಲದ ಸಾಗರದಂಗ ಶಾಂತ ರೂಪದೊಳಗಿರುತ್ತೆ. ಅದು ವಿಚಲಿತ ಸಂಕಲ್ಪ ವಿಕಲ್ಪಾದಿಗಳು ನೋಡ, ಅದ್ರ ಧರ್ಮವಾಗಿರುವಂತ ಸಂಕಲ್ಪ ವಿಕಲ್ಪಾದಿಗಳನ್ನ ಬಿಟ್ಟಾಗ ಅದು ಆತ್ಮಸ್ವರೂಪನಾಗಿರುತ್ತೆ. ನಾವು ನೋಡಕ್ ಬಾರದೆ ಇರುವಾಗ ಎತ್ತರದೊಳಗ ಅನೇಕ ಆನಂದಗಳನ್ನು ಕಲ್ಪನಾ ಮಾಡ್ಕೋತೀವಿ, ಅನೇಕ ಸುಖಗಳನ್ನು ಅನುಭವಿಸ್ತೀವಿ ಅಂತ ಭ್ರಾಂತಿಯಾಗಿರ್ತಾವ. ಯಾವ ಸುಖ ಆದ್ರೂ ಅದು ಪರಮಾತ್ಮವಿಗೆ ಆಗ್ಬೇಕಲ್ಲ ವ್ಯವಹಾರಿಕ ದೃಷ್ಟಿಯೊಳಗ. ಯಾಕಂದ್ರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಇರುವಂತಹ ಸಾಕ್ಷಿಗೆ ಯಾವ ಸುಖನೂ ಗೊತ್ತಿಲ್ಲ, ದುಃಖನೂ ಗೊತ್ತಿಲ್ಲ. ಗೊತ್ತು ಮಾಡ್ಕೊಂಡ ಇದು ಪರಮಾತ್ಮನ, ಇದು ಸುಖ, ಅದು ದುಃಖ, ಅದು ಲಾಭ, ಅದು ಹಾನಿ, ಇದೆಲ್ಲ ವಿಂಗಡಣೆಗಳನ್ನು ಮಾಡಿಕೊಂಡಿರುವಾತ ಇದು ಪರಮಾತ್ಮ. ಅದಕ್ಕೆ ಇವಂಗ ಬೇರೆ ಬೇರೆಯಾಗಿ ಕಂಡನವ. ಆ ಸುಖದಕ್ಕಿಂತ ಈ ಸುಖ ಶ್ರೇಷ್ಠ. ಸುಭಾಷಿತಕಾರರು ಹೇಳ್ಕೊಂಡು ಬಂದಾರ ನೋಡಿ, ಯಾವಾಗ ಸುಖ ವಿಷಯಾದಿಗಳ ಸುಖ ಹೇಗಿರ್ತಾವ ಅಂತ ಹೇಳ್ಯಾರ. ಅವು ಪ್ರಾರಂಭದೊಳಗ ಅಲ್ಪ ತೃಪ್ತಿಯನ್ನು ಕೊಟ್ಟು, ಅಲ್ಪ ಸುಖವನ್ನು ಕೊಟ್ಟು ಕೊನೆಗೆ ದುಃಖ ಕೊಡ್ತಾವ. ಪಾರಮಾರ್ಥಿಕ ಸುಖ ಹಾಗಲ್ಲ, ಮೊದಲ ದುಃಖ ಕೊಡ್ತಾವ, ಆಮೇಲೆ ಅಖಂಡವಾಗಿರುವಂತಹ ಪರಮಾನಂದ ಪ್ರಾಪ್ತಿಯನ್ನು ಕೊಡ್ತಾವ. ಅದು ಸುತ್ತಿನೂ ಅದ ಹಾಗೆ ಇಲ್ಲಂತಲ್ಲ. ಅದಕ್ಕೆ ಹೇಳಿಕ್ಕೆ ತಾತ್ಪರ್ಯ ಏನಿಲ್ಲ, ಯಥಾರ್ಥವಾಗಿ ಈ ಪರಮಾತ್ಮವಿನ ಕಣ್ಣೇನದಲ್ಲ, ಇದು ವಿಭಾಗ ರೂಪದಿಂದನ ಕಲ್ಪಿಸಿಕೊಂಡ ವ್ಯವಹಾರ ಮಾಡುವ. ಅದಕ್ಕೆ ವ್ಯವಹಾರ ಬೇಕು, ಪರಮಾತ್ಮ ಬೇಕು. ಆದ್ರೆ ಸಾಕ್ಷಿತ್ವದೊಳಗ ಈ ಯಾವ ವ್ಯವಹಾರವೂ ಇದ್ದುಕೊಂಡಿಲ್ಲ. ಇದಕ್ಕನ ಈ ಪರಮಾತ್ಮವಿನ ಕ್ರಿಯಾ ಕಾರ್ಯಗಳು ಇದು ಅವಿದ್ಯೆಯ ದೃಷ್ಟಿಯು. ಸರಿಯಾಗಿ ನೋಡಬೇಕಾದ್ರೆ ಅವಸ್ಥಾತ್ರಯಕ್ಕೂ ಸಾಕ್ಷಿಯಾಗಿರುವ ನಮ್ಮ ಆತ್ಮನ ದೃಷ್ಟಿಯಿಂದ ನೋಡಬೇಕು. ಆಗ ಆನಂದವು ಯಾವಾಗಲೂ ಒಡೆದುಕೊಳ್ಳಲೇ ಇಲ್ಲವೆಂತಲೂ ಅದರಲ್ಲಿ ಅವಸ್ಥೆಗಳೆಂಬ ತೋರಿಕೆಯೇ ಎತ್ತರದ ಕಣ್ಣಿನಿಂದಾಗಿರುವ ಭ್ರಾಂತಿ ಅಂತಲೂ ನಮಗೆ ಗೊತ್ತಾಗಿರುತ್ತೆ. ಅಲ್ಲಿ ಆನಂದದೊಳಗ ಕವಲುಗಳಿಲ್ಲ. ಇಲ್ಲಿ ಸಾಕ್ಷ್ಯಾನುಭವದೊಳಗ ಯಾವ ಕವಲು ಇಲ್ಲ, ಶಾಖೆಗಳು ಯಾವೂ ಇಲ್ಲ ಅಲ್ಲಿ.
ಈ ಅವಸ್ಥೆ ಅಂತ ಕರ್ಕೊಂಡ್ರಲ್ಲ, ಈ ತೋರಿಕೆ ಎತ್ತರದ ಕಣ್ಣಿನಿಂದಾಗಿರೋ ಭ್ರಾಂತಿ ಅವಸ್ಥೆಗಳು ಅಂತ ಕರೆದಾರ. ಯಾತ್ರ, ಸ್ವಪ್ನ, ಸುಸುಪ್ತಿ ಅವಸ್ಥೆಗಳು ಅಂತ ಕರೆದಾರಲ್ಲ, ಇದು ಎತ್ತರದ ಕಣ್ಣಿನಿಂದಾಗಿರೋ ಭ್ರಾಂತಿ ಅಂತಲೂ ನಮಗೆ ಗೊತ್ತಾಗಿ ಬಿಡುತ್ತದೆ. ಈ ಎತ್ತರದಲ್ಲಿ ಸುಖ ಹೊಸದಾಗಿ ಹೊರಗಿನ ನಿಮಿತ್ತದಿಂದ ಉಂಟಾಗುವುದೆಂಬ ತಪ್ಪು ತಿಳುವಳಿಕೆಯು ನಮ್ಮ ಸಾಕ್ಷಿಯ ಸ್ವರೂಪವನ್ನು ಮರೆಯುವುದರಿಂದಲೇ ಉಂಟಾಗುತ್ತದೆ. ಸಾಕ್ಷಿ ದೃಷ್ಟಿಗಿದ್ದವರಿಗೆ ಆ ಸುಖದೊಳಗಾಗಲಿ ಆನಂದದೊಳಗಾಗಲಿ ಪರಿಚಿನ್ನತೆ ಇರೋದಿಲ್ಲ. ಅಷ್ಟು ನೋಡಿಕೊಂಡ್ರೆ ಸಾಕು. ಇನ್ನ ಇವತ್ತಿನ ವಿಷಯ ಯಾವುದು ಅಂದ್ರೆ, ಸುಖಗಳು ಅನೇಕವಾಗಿಯೂ ಭಿನ್ನ ಭಿನ್ನವಾಗಿಯೂ ತೋರುವುದೇಕೆ, ಯಾಕೆ ತೋರ್ತಾವ ಹಂಗ? ಈಗಾಗಲೇ ಗೊತ್ತಾಗಿರ್ಬೇಕು ಇವು ತೋರ್ಲಿಕ್ಕೆ ಕಾರಣ ಇವ. ಅದನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರ. ಮನಸ್ಸಿನಲ್ಲಿ ನಾವು ಪ್ರಿಯವೆಂದು ಕಲ್ಪಿಸಿಕೊಂಡಿರುವ ವಿಷಯಗಳು ಎದುರಿಗೆ ಬಂದ ಹಾಗೆಲ್ಲ ಮನಸ್ಸಿನ ಮಬ್ಬು ಹರಿದು ಅದು ಪ್ರಿಯಾಗುವುದು. ಇಲ್ಲೇ ಪ್ರಿಯ ಅನ್ನೋ ಶಬ್ದ ಬಹಳ ಮಾರ್ಮಿಕವಾಗಿರುವಂತಹದ್ದು. ಮತ್ತಿಲ್ಲಿ ಮಬ್ಬು ಹರಿದು ಅಂತ ಐತಲ್ಲ. ಮಬ್ಬು ಹರಿದು ಅಂದ್ರೆ ಏನು? ಮನಸ್ಸಿನ ಮಬ್ಬು ಹರಿಯುವುದು ಅಂದ್ರೆ ಏನು? ಮನಸ್ಸಿನ ಮಬ್ಬು ಹರಿಯುವುದು ಅಂತ ಬಳಸ್ಯಾರ ಶಬ್ದ. ಆ ಮಬ್ಬು ಹರಿತು ಅಂದ್ರ ಅದು ತಿಳಿಯಾಗತ್ತ. ಅಲ್ಲಿ ಯಾರು ಪ್ರಧಾನವಾಗಿ ನಮ್ಮ ಅನುಭವಕ್ಕೆ ಬರ್ತಾರೆ ಅದನ್ನ ನೋಡ್ಕೋಬೇಕಿಲ್ಲ. ಅದು ಪ್ರಿಯ ಆಗಿದ್ರೆ ಮಾತ್ರ, ಅಪ್ರಿಯ ಆದ್ರೆ ಆಗೋದಿಲ್ಲ, ಅದನ್ನು ಒಪ್ಪೋದಿಲ್ಲದು. ನೋಡಲಿ, ಮನಸ್ಸಿನಲ್ಲಿ ನಾವು ಪ್ರಿಯವೆಂದು ಕಲ್ಪಿಸಿಕೊಂಡಿರುವ ವಿಷಯಗಳು ಎದುರಿಗೆ ಬಂದ ಹಾಗೆಲ್ಲ ಮನಸ್ಸಿನ ಮಬ್ಬು ಹರಿದು ಅದು ತಿಳಿಯಾಗುವುದು. ಮನಸ್ಸಿಗೆ ಮಬ್ಬು ಅಂದ್ರೆ ಏನದರ ಅರ್ಥ? ಯಾವಾಗ ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳ ತನ್ನ ಧರ್ಮವಾಗಿರುವಂತಹ ಸಂಕಲ್ಪ ವಿಕಲ್ಪಾದಿಗಳನ್ನ ಮಾಡಿಕೊಳ್ಳುತ್ತೋ ಅವಾಗ ಅದಕ್ಕೆ ಮಬ್ಬ ಅದು. ಯಾಕ? ಸಂಕಲ್ಪ ವಿಕಲ್ಪಾದಿಗಳು ಅದರ ಸ್ವರೂಪ ಅಲ್ಲ, ಅದರ ಧರ್ಮ ಅಂತ ಕರಿತೀವಿ. ಅದರ ವಸ್ತುಸ್ಥಿತಿ ಹೇಗೈತಿ ಅಂತ ನೋಡಿದಾಗ ಆಗ ಅದರ ವೃತ್ತಿಯಲ್ಲಿ ನಮ್ಮ ಸಾಕ್ಷಿ ಸ್ವರೂಪದ ಆನಂದದ ನೆರಳು ಮೂಡುವುದು. ಮನಸ್ಸನ್ನುವುದು ಯಥಾರ್ಥವಾಗಿ ಮನಸ್ಸಲ್ಲ, ಅದು ಆತ್ಮಸ್ವರೂಪನ. ಯಾವಾಗ ಮಬ್ಬು ಕವಿತಿತ್ತು, ಅದಕ್ಕೆ ಸಂಕಲ್ಪ ವಿಕಲ್ಪಾದಿಗಳ ಕಡೆ ಗಮನ ಹೋಯ್ತು ಅಂದ್ರೆ ಅವಾಗ ಅದಕ್ಕೆ ಮಬ್ಬು ಕವಿತೈತಿ. ಅದನ್ನ ಮನಸ್ಸು ಅಂತ ಅದಕ್ಕೆ ಶಾಸ್ತ್ರಕಾರರು ಹೆಸರು ಕೊಟ್ಟಾರ. ಯಾವ್ದಕ್ ಕೊಟ್ಟಾರ ಇಲ್ಲೇ? ಸಾಕ್ಷಿ ಚೈತನ್ಯಕ್ಕ ಹೆಸರು ಕೊಟ್ಟಾರ. ಯಾಕ ಹೆಸರು ಕೊಟ್ರು ಅಂದ್ರೆ ಅದು ಸಂಕಲ್ಪ ವಿಕಲ್ಪಾದಿಗಳನ್ನ ಮಾಡುವುದರ ನಿಮಿತ್ತದಿಂದೊಡಗೂಡಿದಾಗ ಅದಕ್ಕೆ ಮನಸ್ಸು ಅಂತ ಕರೆದಾರ. ಇಲ್ಲ ಅಂದ್ರೆ ಮನಸ್ಸಲ್ಲ, ಅದು ಬರೀ ಆತ್ಮಸ್ವರೂಪ. ತಿಳಿಸುದಕ್ಕೆ ಸೌಕರ್ಯ ಹೀಗೆ ಮಾಡ್ಕೊಂಡ ನಾವು ಅವ ಮುಖ್ಯ ಅಂತ ನಾವು ಹೇಳ್ಕೊಂಡೇವೆ. ಸಾಧಕರು ಏನಿದು ಮನಸ್ಸು ಮನಸ್ಸು ಅಂತಾರಲ್ಲ, ಏನಿದು ಮನಸ್ಸು ಅಂದ್ರೆ ಅದಕ್ಕನ ಹಿಂದೆ ಗೌಡಪಾದರು ಇದ್ರೊಳಗ ಸಂಕಲ್ಪ ವಿಕಲ್ಪಾದಿಗಳಿಲ್ಲದ ಮನಸ್ಸು ಆತ್ಮಸ್ವರೂಪವೇ ಅಂತ ಹೇಳ್ಕೊಂಡು ಬಂದ. ಸಂಕಲ್ಪ ವಿಕಲ್ಪಾದಿಗಳು ಇಲ್ಲದ ಮನಸ್ಸನ್ನ ಒಮ್ಮೆರ ನಾವು ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದಾಗ ಮನಸ್ಸು ಅಂತ ಹೆಸರು ಬಂದಿರೋದು ಸಂಕಲ್ಪ ವಿಕಲ್ಪಾದಿಗಳಿಂದ ಒಳಗೂಡಿದಾಗ. ಸಂಕಲ್ಪ ವಿಕಲ್ಪಾದಿಗಳು ಇಲ್ಲ ಅಂದ್ರೆ ಮನಸ್ಸು ಆತ್ಮ ಚೈತನ್ಯದ ಸ್ವರೂಪವೇ ಮತ್ತೊಂದಲ್ಲ ಅಂತ ಅನುಭವಕ್ಕೆ ಬರ್ತದೆ. ನೋಡೋರಿಗೆ, ಸಾಧಕರಿಗೆ, ಜಿಜ್ಞಾಸುಗಳಿಗೆ ಅವನಾಗ ನೋಡ್ಕೊಳಕ್ ಬರ್ಬೇಕು.
ಸಂಕಲ್ಪ ವಿಕಲ್ಪಾದಿಗಳು ಮನಸ್ಸಿನಲ್ಲಿ ಇಲ್ಲದೆ ಇರುವಾಗ ಮನಸ್ಸಿನ ಸ್ಥಿತಿ ಎಂಥದ್ದು ಅಂತ ನೋಡುವ ಸಾಧನ ಮಾಡ್ಕೋಬೇಕಲ್ಲ ನಾವು. ಅಷ್ಟರ ವ್ಯವಧಾನ ಇರ್ಬೇಕು ನಾವು. ಗಾಳಿ ಬಿಡದೆ ಇದ್ದಾಗ ಸಾಗರ ಶಾಂತವಾಗಿ ಸಮಾನವಾಗಿ ಇರುತ್ತಲ್ಲ, ಹಾಗೆ ಇರುತ್ತದ ಅವಾಗ. ಸಂಕಲ್ಪ ವಿಕಲ್ಪಾದಿಗಳು ಯಾವುದು ಇಲ್ಲದ ಇರು ಮನಸ್ಸನ್ನ ನೋಡ್ಬೇಕಲ್ಲ. ಮನೋನಿಗ್ರಹ ಅಂತ ಹೇಳ್ತಾರೆ. ಮನೋನಿಗ್ರಹ ಅಂದ್ರೆ ಏನ? ಆ ಮನಸ್ಸು ಅನ್ನೋದೊಂದು ಐತಿ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂಡಬೇಕು, ಅದನ್ನ ನಿಗ್ರಹ ಮಾಡ್ಕೋಬೇಕು ಅಂತಲ್ಲ. ಎಷ್ಟೋ ಜನ ಯಾಕಂದ್ರೆ ಅದು ಹೆಂಗಿರ್ತೈತಿ ನೋಡು ಹಂಗ ಸಾಧನ ಮಾಡ್ತಾನ. ಮನುಷ್ಯ ಹೆಂಗಿರ್ತೈತಿ ನೋಡು ಹಂಗ ಸಾಧನ ಮಾಡ್ತಾನ. ಗೋಡೆ ಮೇಲೆ ಒಂದು ಕಪ್ಪು ಚಿಕ್ಕಿ ಇಟ್ಟು ಅಥವಾ ಯಾವುದೋ ಇಷ್ಟ ದೇವತೆಯನ್ನು ಇಟ್ಟು ಅದನ್ನು ನೋಡ್ತಾ ನೋಡ್ತಾ ಮನಸ್ಸು ಅದರ ಆಕಾರ ಮಾಡಕ್ ಹಸ್ತ ಮತ್ತು ಮನಸ್ಸಿನ ಕ್ರಿಯೆದೊಳಗಿನೊಡಗೂಡೆನ ಅದನ್ನು ಸಾಧನೆ ಮಾಡ್ತೇವಲ್ಲ ನಾವು. ಹಿಂಗಾಗಿನ ವೇದಾಂತ ತಿಳಿಯುವುದು ಕಷ್ಟ. ಮನುಷ್ಯನ ವೃತ್ತಿ ಅದು. ಎದುರಿಗೆ ಇರುವುದನ್ನ ಆಕಾರ ಮಾಡಿಕೊಂಡು ಅದರಂಗಾಗಿ ಕುಂತ್ರ ಆ ಮನುಷ್ಯನರ ಸಂಕಲ್ಪ ವಿಕಲ್ಪ ಮಾಡೋದು ಬಿಡ್ತೇನ್ರಿ. ಮನೋನಿಗ್ರಹ ಅಂದ್ರ ಸಂಕಲ್ಪ ವಿಕಲ್ಪಾದಿಗಳು ಯಾವುದೊಂದನ್ನು ಮನಸ್ಸು ಗ್ರಹಣ ಮಾಡಬಾರ್ದು, ಅದು ಮನೋನಿಗ್ರಹ. ಸಂಕಲ್ಪ ವಿಕಲ್ಪಾದಿಗಳ ಉತ್ಪತ್ತಿ ಇಲ್ಲದಂಗ ಮಾಡ್ಕೋಬೇಕು. ಅಲ್ಲಿ ಮತ್ತೊಂದು ಕಪ್ಪು ಚಿಕ್ಕಿ ಅಥವಾ ಇಷ್ಟ ದೇವತೆ ಅಥವಾ ಶಿವನ ಸ್ವರೂಪ ವಿಷ್ಣುವಿನ ಸ್ವರೂಪವನ್ನ ಚತುರ್ಮುಖ ಬ್ರಹ್ಮನ ಸ್ವರೂಪವನ್ನ ಕಲ್ಪನಾ ಮಾಡ್ಕೊಂಡ್ರೆ ಮನಸ್ಸು ಮತ್ತು ಅದರ ಆಕಾರ ಆಗತ್ತ, ಅದು ಬಿಡುತ್ತ. ಅದು ಸಂಕಲ್ಪ ವಿಕಲ್ಪಾದಿಗಳಿಂದ ಬಿಡುಗಡೆ ಹೊಂದಬೇಕು ಮನಸ್ಸು. ಅದನ್ನ ಮಾಡಕ್ ಸಾಧನೆ ಮಾಡಬೇಕು. ಅದಕ್ಕೆ ಮಬ್ಬ ಹರಿದು ಅಂತ. ಸಂಕಲ್ಪ ವಿಕಲ್ಪಾದಿಗಳಂದ್ರೆ ನಾವು ಮಬ್ಬು, ಇವುಗಳಿಂದ ಬಿಡುಗಡೆಯಾಗಿರುವಂತಹ ಮನಸ್ಸು. ಅದಕ್ಕೆ ಇಲ್ಲೇ ಸಾಕ್ಷಿ ಸ್ವರೂಪದ ಆನಂದದ ನೆರಳು ಮೂಡುವುದು ಎಲ್ಲೇ ಮನುಷ್ಯನೊಳಗೆ. ಹೇಳಬೇಕಾದಾಗ ಹಂಗೆ ಹೇಳಬೇಕಾಗತ್ತೆ, ಅಧ್ಯಾರೋಪ ಮಾಡ್ಕೊಂಡು ಹೇಳ್ತಾರೆ. ಆ ಮೂಡಿದ ಅನುಭವನ ಬಂದಿಲ್ಲಲ್ರಿ ನಮಗ. ಸಂಕಲ್ಪ ವಿಕಲ್ಪ ಬಿಡ್ರಿ, ಅಲ್ಲಿ ತಾನ ಮೂಡುತ್ತೆ ಅದು. ಯಾವ ಸಂಕಲ್ಪ ಒಂದರ ಸಮಾಧಾನ ಸ್ಥಿತಿಯೊಳಗ ಏಕಾಂತದೊಳಗ ಕೂತು, ಮತ್ತೆ ಏಕಾಂತ ಅಂದ್ರ ಹೊರಗಿನ ಶಬ್ದಾದಿಗಳು ಯಾವು ಬರಬಾರದು. ಸಾಧಾರಣ ರಾತ್ರಿನೆಲ್ಲ ಇಂಥ ಸಾಧನೆ ಮಾಡ್ಬೇಕಾದ್ರೆ ಅವಕಾಶ ಸಿಗುವುದು. ಎಲ್ಲ ಪರಿಸರ ಮಾಧ್ಯಮಗಳು ಭಯಂಕರ ಬಂದ್ಬಿಟ್ಟವ. ಹಗಲು ಕಡಿಗೇನಿಲ್ಲ ಅಂದ್ರೆ ಒಂದು ಹಕ್ಕೆರ ಚುಮ್ ಚುಮ್ ಅಂತ ಹೇಳಿ ಹಾರಿ ಬರ್ತದೆ. ಆ ಶಬ್ದದ ಕಡೆನಾರ ನೋಡ ಅದರ ಆಕಾರ ಆಗತ್ತೆ, ಆ ಶಬ್ದದ ಆಕಾರ ಆಗತ್ತೆ ಮನಸ್ಸು. ಇದೇನು ಕಾಗಿಯೋ ಕೋಗಿಲೋ, ಆ ಶಬ್ದ ಬಂತು ಅಂದ್ರೆ ಕೋಗಿಲಿ ಒದರಾಕತ್ತತಿ ಅಂತ ಕೋಗಿಲಿ ಆಕಾರ ಆಗತ್ತೆ. ಯಾವ ಶಬ್ದಾದಿಗಳಿಲ್ಲದ ಶಾಂತ ಸಾಗರದಂತೆ ಮನಸ್ಸು, ಯಾವ ಸಂಕಲ್ಪಾದಿಗಳು ಇಲ್ಲ ಮನುಷ್ಯನೊಳಗೆ, ಯಾವ ಇಲ್ಲ ಯಥಾರ್ಥವಾಗಿ. ಅದಕ್ಕೆ ಇವರು ಮನಸ್ಸು ಅಂತ ಕರೆದಾರ. ಸಾಧನ ಮಾಡೋರು ರಾತ್ರಿ 2 ಗಂಟೆ ಸುಮಾರು ಎದ್ದು ಕುಮಾರ್ಜನೆ ಮಾಡಿಕೊಂಡು ಎಲ್ಲಾರ ಕುಂಡ್ರಿ, ನೀವು ಹಾಸಿಗೆಗಾರ ಕುಂಡ್ರಿ, ಹೊರಗಾರ ಕುಂಡ್ರಿ, ಎಲ್ಲಾರ ಕುಂಡ್ರಿ ಸಾಧನ ಮಾಡೋರು. ಇಲ್ಲಿ ಮಲ್ಕೋರಿ, ಬೇಡ ಅಂದಿಲ್ಲ. ಸಾಧಕರಿಗೆ ವೃತ್ತಿ ಇದ್ದವ್ರು ಹಗಲಿ ಮಲ್ಕೊಂಡು ನಡೆಯುದಿಲ್ಲ, ಮನೆತನ ನಡಿಬೇಕಲ್ಲ. ಅರ್ಥ ಸಂಪಾದನೆಗೆ ನಾವು ಹೋಗ್ಲೇಬೇಕು. ಸಾಧಕರು ಎಷ್ಟು ಸಾಧ್ಯದನೋ ಅಷ್ಟು ಪ್ರಶಾಂತ 2 ಗಂಟೆಯಿಂದ 4 ಗಂಟೆ 3 ಗಂಟೆ ಒಂದೊಂದು ತಾಸು
ಸಾಧಕರಿಗೆ ಇದು. ಮನ್ಯಾಗ ಅಡಿಗೆ ಮಾಡೋ ಮುಂದ ತುಪ್ಪ ಕಾಸಕ್ ಬರುತ್ತೇನೋ ಅಂತ ಕೇಳ್ತಾರ ನೋಡ್ರಿ. ಅವ್ ಮುದುಕಿ ಹೇಳ್ತಿ ಸದ್ ಅಡಿಗೆದ ಮೇಲೆ ಇಟ್ಟು ಬಿಡು ಅಂತ ಹೇಳ್ತಿ, ತೆಗೆದು ಇಳಿ ಇಟ್ಟು ಬಿಡು ಅಂತ. ಪಾಪ ಹೆಣ್ಮಗಳಿಗೆ ಗೊತ್ತಿರ್ಲಿಲ್ಲ ಆ ಸದ್ದು ಅಂದ್ರ ಎಮ್ಮ ಏನ್ ತಿಳ್ಕೊಂಡ್ಲು, ಎಲ್ಲರೂ ಸತ್ತು ಮಲ್ಕೊಂಡ ನಂತರ ಇಳ್ಬೇಕು ಅಂತ ಹೇಳಿ ನಮ್ಮ ಅತ್ತಿ ಅಂತ ತಿಳ್ಕೊಂಡ್ರೆ. ಆ ಬೆಣ್ಣೆಲ್ಲ ತುಪ್ಪಾಗಿ ಕುದ್ದು ಎಲ್ಲ ಸುಟ್ಟು ಹೋಗ್ಬಿಟ್ಟಿರ್ತಿತ್ತು. ಯಾಕಂದ್ರೆ ಎಲ್ಲರೂ ಮಲ್ಕೊಂಡು ಹಾದಿ ನೋಡ್ಕೊತ ಕೂತಿರ್ಲಿಕ್ಕೆ ಒಲಿ ಮೇಲೆ ಇಟ್ಕೊಂಡ. ನಿಶಬ್ದ ಆತು ರಾತ್ರಿ, ಎಲ್ಲರೂ ಮಲ್ಕೊಂಡ್ರು, ಗಾಳಿ ಬಂದ್ ಕೂತಿದ್ಲು, ಹೋಗಿ ನೋಡ್ತಾಳ ಎಲ್ಲ ಸುಟ್ಟು ಕರ್ಕಾಗಿ ಹೋಗಿತ್ತು. ಅದು ತನ್ನ ಕ್ರಿಯೆ ಕಳಕಳ ಕುದ್ದು ಶಾಂತ ಆಗಿ ಬಿಡ್ತದ. ಅಲ್ಲಿ ಶಾಂತ ಆದಾಗ ಅದು ತುಪ್ಪ ಆಗೈತಿ ಅಂತ ನಿರ್ಣಯ. ಅವಾಗ ಕುದಿಲ್ಲ, ಒಂದು ತುಪ್ಪ ಆತು ಅಂದ್ರೆ ಒಳಗೆ ಕುದಿದಿಲ್ಲ, ಬೇಕಾದಂಗ ಕಾಸಿ ಕುದಿದಿಲ್ಲ. ಅದು ತುಪ್ಪ ಆತು ಅಂದ್ರ ಮೊದಲು ಕುದ್ದು ಬಿಡ್ತದ. ಅದು ಒಂದು ಕುದಿಯುವಾಗ ಕುದ್ದು ಒಮ್ಮೆ ಶಾಂತ ಆತಂದ್ರೆ ಹೊಳೆ ಕುದಿಯುದಿಲ್ಲ. ಅದು ಬೇಕಾದಷ್ಟು ಉರಿ ಹಾಕಿದ್ರು ಸುಮ್ಮನೆ ಇರ್ತದೆ, ಕುದಿದಿಲ್ಲ. ಆವಿಯಾಗಿ ಹೋಗ್ಬೋದು, ಆದ್ರೆ ಕುದಿದಿಲ್ಲ ನೋಡೋದು. ಕಳ 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 ಕುದ್ದಂಗ ಕುದಿದಿಲ್ಲ. ತಾಯಂದ್ರಿಗೆ ಅದೆಲ್ಲ ಅನುಭವ ಇರ್ತದ. ಆಗ ಇಲ್ಲೇ ಯಾವ ಸಂಕಲ್ಪ ವಿಕಲ್ಪಾದಿಗಳು ಇಲ್ಲದ ಮನಸ್ಸನ್ನ ನಾವು ಆ ಸ್ಥಿತಿಯನ್ನ ಕಂಡಿವಿ ಅಂದ್ರೆ, ನಾವು ಒಮ್ಮೆ ಕಂಡಿಲ್ಲ ಅಲ್ಲ, ನೋಡುದಿಲ್ಲ. ನಾವು ಸಾಧಕರು ಅದನ್ನ ಯಥಾರ್ಥವಾಗಿ ಸಾಧನ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸೀಗ ಅದಲ್ಲ, ಇದು ಒಂದು ಸಂಕಲ್ಪನ ಯಾವುದು ಇದ್ರೊಳಗೆ ಉತ್ಪತ್ತಿ ಆಗದಂಗ ನಾವು ಸಮಾಧಾನ ಚಿತ್ತರಾಗಿ ಕೂಡುನು ನೋಡುನು ಅಂತ ನಾವು ಸಾಧನೆಗಳನ್ನು ಮಾಡಿದ್ರೆ ಅವಾಗ ಆತ್ಮಸ್ವರೂಪ ಮತ್ತೆಲ್ಲಿ ಬೇರೆ ಎಲ್ಲಿ ಹುಡುಕಾಡೋದು ಬೇಕಾಗಿಲ್ಲ. ಈ ಅಂತಃಕರಣಾದಿಗಳು ಎಲ್ಲವೂ ಕಳಿಸಿಕೊಂಡು ಹೋಗ್ಬಿಡ್ತಾವಲ್ಲಿ. ಮನಸ್ಸು ಒಂದನ್ನ ನೋಡ್ಕೊಂಡ್ರೆ ಸಾಕು. ಅದಕ್ಕೆ ಮನಸ್ಸಿನ ಮಬ್ಬು ಹರಿದು ಅದು ತಿಳಿಯಾಗುವುದು. ಆಗ ಅದರ ವೃತ್ತಿಯಲ್ಲಿ, ಆಗ ಅದರ ವೃತ್ತಿ ಅಂದ್ರೆ ಯಾವ್ದಲ್ಲೇ ಆತ್ಮನ ತಿರಳೆಂಬ ವೃತ್ತಿ ಯಾವ ರೂಪದಿಂದನೂ ಶಾಂತವಾಗಿ ಉಳ್ಕೊಂಡು ಬಿಡುತ್ತದು. ಅಲ್ಲಿ ಯಾವ ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ. ಮನಸ್ಸು ಆತ್ಮವೃತ್ತಿಯೊಳಗನ ಉಳ್ಕೊಳ್ಳುತ್ತ. ಅದರ ವೃತ್ತಿಯಲ್ಲಿ ನಮ್ಮ ಸಾಕ್ಷಿ ರೂಪದ ಆನಂದದ ನೆರಳು ಮೂಡುವುದು. ಸಮುದ್ರದ ತೆರೆಗಳು ಎದ್ದುಕೊಂಡರೆ ಒಂದೊಂದು ತೆರೆಯಲ್ಲಿಯೂ ಒಂದೊಂದು ಚಂದ್ರನು ಕಾಣುವಂತೆ ಮೂಢರು ಭಾವಿಸಿಕೊಂಡರೂ ನಿಜವಾಗಿ ಅವೆಲ್ಲ ಹೇಗೆ ಚಂದ್ರನ ಪ್ರತಿಬಿಂಬ ಮಾತ್ರವಾಗಿರುವವೋ, ಚಂದ್ರನ ಏಕತ್ವಕ್ಕೆ ಪ್ರತಿಬಿಂಬ ಅನೇಕತ್ವದಿಂದ ಹೇಗೆ ಹಾನಿಯಿಲ್ಲವೋ, ಈ ಅನೇಕತ್ವದಿಂದ ನೋಡಲ್ಲಿ ತೆರೆಯೊಳಗ ಕಂಡಂತ ಚಂದ್ರ ಇಷ್ಟದಲ್ಲಯ್ಯ ಚಂದ್ರರು ಅಂತ ಕಂಡಾಕಿನೂ ಕೂಡ ಮೇಲೆ ಇರುವಂತಹ ಚಂದ್ರನಿಗೆ ಯಾವ ಹಾನಿನೂ ಇಲ್ಲಲ್ಲ. ಅದರಂತೆ ಮನಸ್ಸಿನ ವೃತ್ತಿಗಳೆಂಬ ತೆರೆಗಳಲ್ಲಿ ಒಡಮೂಡಿದ ಆನಂದ ಚಂದ್ರನ ಪ್ರತಿಬಿಂಬಗಳನ್ನೇ ನಾವು ಸುಖಗಳೆಂದು ವ್ಯವಹರಿಸುತ್ತಿರುವೆವು. ಆನಂದ ಚಂದ್ರನ ಪ್ರತಿಬಿಂಬಗಳನ್ನೇ ನಾವು ಸುಖಗಳೆಂದು ವ್ಯವಹರಿಸುತ್ತಿರುವೆವು. ಆನಂದ ಚಂದ್ರ ಅಂದ್ರೆ ಏನಲ್ಲೇ ಸಂಕಲ್ಪ ವಿಕಲ್ಪಾದಿಗಳಿಂದ ಒಡಗೂಡಿ ಮಾಡಿಕೊಂಡು ಅದರೊಳಗೆ ಸುಖನೋ ದುಃಖನ ಕಂಡೆವ ಅವ ಅವುಗಳನ್ನೇ ಜೀವಾತ್ಮನು ಧರ್ಮರೂಪವಾದ ಸುಖಗಳೆಂದು ಕೆಲವರು ವೇದಾಂತಿಗಳು ಎನಿಸುತ್ತಿರುವರು. ಅಲೆ ಇಲ್ಲದಾಗ ಚಂದ್ರನ ಪ್ರತಿಬಿಂಬವು ಇಲ್ಲದಂತೆ ಮನೋವೃತ್ತಿಗಳಿಲ್ಲದಾಗ ಮನೋವೃತ್ತಿಗಳು ಇಲ್ಲದಾಗ ಸುಷುಪ್ತಿ, ಸಮಾಧಿ, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿ ಈ ಬಗೆಯ ಸವಿಶೇಷ ಸುಖಗಳು
ಕಾಣಿಸಿಕೊಳ್ಳುವುದೇ ಇಲ್ಲವೆಂದು ನಮ್ಮ ಅನುಭವದಲ್ಲಿದೆ. ಸಮಾಧಿಯೊಳಗಾಗಲಿ ಸುಷುಪ್ತಾವಸ್ಥೆಯೊಳಗಾಗಲಿ ಅದೆಲ್ಲ ಅದು ಅಲ್ಲಿನೂ ನೋಡ್ಕೊಳಕ್ ಬರ್ಬೇಕಲ್ಲ ನಮಗ್. ಸುಷುಪ್ತಿಯ ಅವಸ್ಥೆಯನ್ನು ನೋಡಕ್ ಬಂದಿಲ್ಲ, ಸಮಾಧಿ ಬಿಡ್ರಿ ಎಲ್ಲಿಯೋ ಒಬ್ಬರಿಗಾಗುವಂತಹದ್ದು. ಯಾಕಂದ್ರೆ ಅದಕ್ಕೆ ವಿಶೇಷವಾಗಿರುವಂತ ಸಾಧನೆಗಳನ್ನು ಮಾಡಬೇಕಾಗತ್ತೆ ಸಮಾಧಿ ಬರೋ. ಮೂರ್ಛೆನು ಎಲ್ಲಿಯೋ ಒಬ್ಬರಿಗಾಗುವಂತಹದ್ದು. ಆದ್ರೆ ಎತ್ತರದೊಳಗ ನೋಡಿ, ಎತ್ತರದೊಳಗೆ ಎಲ್ಲರೂ ಎತ್ತರದೊಳಗೆ ಸಾಧನೆ ಮಾಡ್ತೇವಲ್ಲ ನಾವು. ಸುಷುಪ್ತಿಯೊಳಗೆ ಸಾಧನೆ ಮಾಡಕ್ ಆಗೋದಿಲ್ಲ. ಅದು ಆ ರೂಪದೊಳಗೆ ಉಳ್ಕೊಂಡ್ಬಿಟ್ಟಿರ್ತದೆ. ಆತ್ಮ ಸ್ವರೂಪದಿಂದ ಒಳಗೂಡೆನೆ ಇದ್ಕೊಂಡಿರ್ತದೆ. ಅಲ್ಲಿ ಏನು ಸಾಧನೆಗಳ ಅವಶ್ಯಕತೆ ಇಲ್ಲ. ಸಮಾಧಿಗೆ ಹೋಗುವುದಕ್ಕಿಂತ ಪೂರ್ವದೊಳಗೆ ಎಲ್ಲಾ ಸಾಧನೆಗಳನ್ನ ಮಾಡಬೇಕು. ಪ್ರತ್ಯಾಹಾರ, ಪ್ರಾಣಾಯಾಮ, ಅವು ಇವು ಯಮ ನಿಯಮಾದಿಗಳಿಂದ ಒಳಗೂಡಿ ಮಾಡ್ಕೋಬೇಕಲ್ಲ. ಎಲ್ಲ ಪೂರ್ವಭಾವಿ. ಸಮಾಧಿಗೆ ಹೋದ್ಮೇಲೆ ಏನೊಂದು ಮಾಡುವ ಅವಶ್ಯಕತೆ ಇರುವುದಿಲ್ಲಲ್ಲ. ಯಾಕಿಲ್ಲ? ಅಲ್ಲೇ ಮನೋವೃತ್ತಿ ಇರುವುದಿಲ್ಲ. ವ್ಯವಹಾರಕ್ಕೆಲ್ಲ ಮನೋವೃತ್ತಿನೇ ಕಾರಣ. ಈ ಮನೋವೃತ್ತಿ ಮನಸ್ಸೇನ್ ವೃತ್ತಿಗಳನ್ನ ಉತ್ಪತ್ತಿ ಮಾಡ್ಕೊಳ್ಬೇಕಲ್ಲ, ಇದಕ್ಕನ್ನ ಸಂಕಲ್ಪ ವಿಕಲ್ಪ ಅಂತಾರಲ್ಲ. ಇವುಗಳನ್ನ ಎತ್ತರದೊಳಗನೆ ಬಿಡ್ಲಿಕ್ಕೆ ಸಾಧ್ಯ ಉಂಟು. ಇದನ್ನು ಸಾಧನೆ ಮಾಡೋದು ಎತ್ತರದೊಳಗನ ಬಿಡ್ಲಿಕ್ಕೆ ಉಂಟದ. ಬೇಕಾದಂಗ ಸಾಧನೆ ಮಾಡೋರು ಸಾಕಷ್ಟು ಜನ ಇರ್ತಾರ. ಅವ್ರ ಸಮಾಧಾನ ಎಷ್ಟು ಇರ್ತಾರಂದ್ರಿ ನೋಡ್ಬೇಕಾಗ. ಎತ್ತರದೊಳಗನ ಇದಕ್ಕ ವಿವೇಕ ಪ್ರಬಲವಾಗಿ ಬೇಕು. ಹಂಗ ಮತ್ತೆ ಎತ್ತರದೊಳಗ ಸಮಾಧಿ ಸ್ಥಿತಿಯನ್ನು ಕಾಣಕ ಅಥವಾ ಮನೋವೃತ್ತಿಗಳನ್ನ ಶಮನ ಮಾಡ್ಕೊಳಕ ವಿವೇಕ ಬಹಳ ಪ್ರಧಾನವಾಗಿ ಬೇಕು. ಎಷ್ಟು ಜ್ಞಾನಿಗಳು ನಾವು. ಮನುಷ್ಯಗೆ ಯಾವ ಮೇರೆಗಳು ಇಲ್ಲ. ಇಲ್ಲಿಂದ ಅಲ್ಲಿ ಪರ್ಯಂತರ ಮನುಷ್ಯ ವ್ಯಾಪಿಸಿಕೊಂಡೈತಿ. ಅದರ ಆ ಕಡೆದ ಬುದ್ಧಿ ಹೀಗಂತ ತಿಳ್ಕೊಂಡಿವಲ್ಲ. ಎಷ್ಟು ಮೌಢ್ಯತನ ಇದು. ಇಲ್ಲವ ಯಾವ ವಿವೇಕ ಮಾಡೋದು ಹಿಂಗ. ಇವೆಲ್ಲವೂ ನಮ್ಮ ಸಾಕ್ಷಿ ಚೈತನ್ಯದ ಸ್ವರೂಪನ ವಿನ ಮತ್ತೊಂದು ಅಲ್ಲ ಅಂತ ಅಲ್ಲಿ ನಿಂತು ಬಿಟ್ರೆ ಸಾಕು. ಇವೆಲ್ಲ ನೋಡಿ ಎತ್ತರದೊಳಗ ಸಾಧಕನು ಅನುಭವ ರೂಪವಾಗಿ ಕಂಡುಕೊಳ್ಳುವಂತ ಯುಕ್ತಿಗಳಿವು. ಐತೇನ್ರಿ ಮನುಷ್ಯಗೆ ಎಲ್ಲಿವರೆಗೆ ವ್ಯಾಪ್ತ ಆಗಿದ್ದು. ಇದು ಹದ್ದು ಇಲ್ಲಿ ತನಕ ಮನುಷ್ಯನದ್ದು, ಆ ಕಡೆದು ಬುದ್ಧಿದು, ಆ ಕಡೆದು ಚಿತ್ತದ್ದು ಅಂತ ಏನಾದ್ರು ವಿಂಗಡಣೆ ಐತೆ ನಮಗ ಮಾಡ್ಕೊಳಕ್ ಬರ್ತೈತಿ ಎತ್ತರದೊಳಗ. ಮತ್ತೆ ಇದಕ್ಕೆ ಯಾಕೆ ಮನಸ್ಸು ಅಂತ ಕರಿಬೇಕು? ಅದಕ್ಕೆ ಯಾಕೆ ಬುದ್ಧಿ ಅಂತ ಕರಿಬೇಕು? ಇವುಗಳ ಧರ್ಮಾದಿಗಳನ್ನಿಟ್ಟುಕೊಂಡಲ್ವೇ ನಾವು ಇದಕ್ಕೆ ಮನಸ್ಸು, ಅದಕ್ಕೆ ಬುದ್ಧಿ, ಅದಕ್ಕೆ ಚಿತ್ತ ಅಂತ ಕರೆದಿರೋದು. ಧರ್ಮಾದಿಗಳ ನೋಡು, ನಮಗೆ ಈ ಮನಸ್ಸು ಬೇಡ, ಬುದ್ಧಿ ಬೇಡ, ಚಿತ್ತನೂ ಬೇಡ. ಸಾಕ್ಷ್ಯ ಅನುಭವದೊಳಗಿದ್ರೆ ಯಾವ ಇಲ್ಲವೇ ಇಲ್ಲ. ಇದು ಅನುಭವದೊಳಗೈತಿ. ಮನಸ್ಸಲ್ಲ, ಇವು ಬೇಡ ನಮಗೆ ಮನಸ್ಸು. ಯಾಕಂದ್ರೆ ಅವು ಇಲ್ಲದ್ದು. ಆ ಮನೋವೃತ್ತಿಗಳನ್ನ ಶಾಸ್ತ್ರಕಾರರು ಬಳಸಿಕೊಂಡಾರಲ್ಲ, ಅವ್ರು ಬಳಸಿಕೊಂಡದ್ದರ ಪ್ರಯೋಜನ ಏನು ಅಂತ ನಾವು ನೋಡಿಕೊಂಡಿವಿ ಅಂದ್ರೆ ನಮ್ಮ ಕೈ ಬಿಳಿಕ್ ಬರಕ್ ಬರ್ತದ. ಇಲ್ಲ ಅಂದ್ರೆ ಬರುದಿಲ್ಲ. ಇವೆಲ್ಲವೂ ತಮ್ಮ ತಮ್ಮ ಕ್ರಿಯೆ ಯಾರಿಗೋಸ್ಕರ ಮಾಡ್ತಾವ ಅಂತಾರ ವಿಚಾರ ಮಾಡಿದ್ರೆ ಸಾಕು, ವಿವೇಕ ಮಾಡಿದ್ರೆ ಸಾಕು. ಇವೆಲ್ಲವೂ ಆತ್ಮ ಚೈತನ್ಯನಿಗಾಗಿ, ನನಗಾಗೇನೆ ಮಾಡ್ತಾವ. ಇವು ಬೇರೆ ಯಾವುದಕ್ಕೂ ಮಾಡೋದಿಲ್ಲ. ಹೀಗೆ ತಿಳ್ಕೊಂಡು ನೋಡಿದಕ್ಕೆ ವಿವೇಕ ಅಂತ. ಮನಸ್ಸು ಇಲ್ಲಿಂದ ಅಲ್ಲಿವರೆಗೆ ಮನಸ್ಸು, ಆ ಕಡೆ ಬುದ್ಧಿ, ಹೀಗೆ ವಿಂಗಡಣೆ ಮಾಡ್ಕೊಳಕ ಬರುವುದಿಲ್ಲ ಅಂದ್ರ ಇದೈತಿ ಅಂತ ನಾವ್ ಯಾಕೆ ಇದ್ರ ಮೇಲೆ ಮೋಹ ಪಡಬೇಕು? ಇದರ ವೃತ್ತಿಗಳು, ಮನೋವೃತ್ತಿಗಳಾಗಲಿ, ಬುದ್ಧಿಯ ನಿರ್ಣಯ ಆಗಲಿ, ಚಿತ್ತದ ಭಾವನೆಗಳಾಗಲಿ, ಇವು ಯಾವ ಅಸ್ತಿತ್ವದೊಳಗಿಲ್ಲ. ಹೊರಗಿರುವಂತಹ ವಿಷಯಾದಿಗಳಾಗಲಿ ಇವಕ್ಕೆ ಯಾವಕ್ಕೂ ಅಸ್ತಿತ್ವತೆ ಇಲ್ಲ. ಈಗ ವಿವೇಕ ಮಾಡಿದ್ರೆ ಈ ಎತ್ತರದೊಳಗನ
ನೀವು ಸಾಕ್ಷ್ಯಾನುಭವದೊಳಗೆ ನಿಲ್ಲಕ ಬರುತ್ತೆ. ವಿವೇಕ ಪ್ರಧಾನ. ಯಾವ್ದಕ್ರಿಪ ಇವರು ಮನಸ್ಸು ಅಂತ ಕರೆದಾರಲ್ಲ, ಏನ್ ಮಾಡ್ತೈತದು ಅಂತ ನಿಮಗ ನೋಡಾಕ, ಆ ಮನಸ್ಸನ್ನೇ ನೋಡಾಕ ಬಂತು ಅಂದ್ರ ಅದು ಬಿಟ್ಟು ಬಿಡ್ತೈತಿ. ನಿಮ್ಮನ್ನ ಬಿಟ್ಟ ಬಿಡ್ತೈತ ಅದು. ನೀವು ಸ್ವತಂತ್ರರಾಗಿ ಉಳಿತೀರಿ. ನೋಡ್ರಿ ಮಾಡಿ. ನಮಗ ವಿಷಯಾದಿಗಳ ಆಕಾರ ಒಂದು ರೂಪ ಇಲ್ಲಲ್ಲ. ಶಬ್ದ, ರೂಪ, ರಸ, ಗಂಧ 5 ತನ್ಮಾತ್ರೆಗಳಿಂದ ಒಡಗೂಡಿ ನಮ್ಮನ್ನ ಈ ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳಿಂದ ಒಡಗೂಡಿ ಹೆಣದು ಬಿಟ್ಟದ. ಎತ್ತಾಗ ನೋಡಿದ್ರು ಅದ ಕಾಣ್ತೈತಿ. ಮನೋವೃತ್ತಿಗಳ ಎಲ್ಲೇ ನೋಡ್ರಿ ಮನೋವೃತ್ತಿಗಳ ಕಾಣೋದು. ಇಷ್ಟ ಹೆಣ್ಕೊಂಡೈತಿ, ಇದನ್ನ ಬಿಡುದು ಹೆಂಗ? ಇದಕ್ಕೆ ವಿವೇಕನ ಅಸ್ತ್ರ. ಆ ವಿವೇಕದಿಂದ ಒಡಗೂಡಿನ ಇದನ್ನ ನಾವು ಪರಿಹಾರ ಮಾಡ್ಕೊಳಕ್ ಬರ್ತೈತಿ ವಿನ ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕಿಲ್ಲೇ ಅವುಗಳನ್ನೇ ಜೀವಾತ್ಮನ ಧರ್ಮ ರೂಪವಾದ ಸುಖಗಳೆಂದು ಕೆಲವರು ವೇದಾಂತಿಗಳು ಎಣಿಸುತ್ತಿರುವರು. ಇಲ್ಲದಾಗ ಚಂದ್ರನ ಪ್ರತಿಬಿಂಬವು ಇಲ್ಲದಂತೆ ಮನೋವೃತ್ತಿಗಳಿಲ್ಲದ ಸುಷುಪ್ತಿ, ಸಮಾಧಿ, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿ ಈ ಬಗೆಯ ಸವಿಶೇಷ ಸುಖಗಳು ಕಾಣಿಸಿಕೊಳ್ಳುವುದೇ ಇಲ್ಲವೆಂದು ನಮ್ಮ ಅನುಭವದಲ್ಲಿದೆ. ಸುಖಗಳು ಅನೇಕವೆಂದು ತೋರುವುದಕ್ಕೂ ಅವುಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ವಿಭಾಗವಿರುವಂತೆ ಕಾಣುವುದಕ್ಕೂ ಸುಖವು ದುಃಖಕ್ಕೆ ವಿರುದ್ಧವೆಂದು ತೋರುವುದಕ್ಕೂ ಈ ಮನಸ್ಸಿನ ವೃತ್ತಿಗಳಲ್ಲದೆ ಮತ್ತೆ ಯಾವುದೊಂದು ಹೇತು ಇಲ್ಲ. ಎಲ್ಲ ಮನೋಮಯ. ಈ ಮನಸ್ಸ ಇದೆಲ್ಲ ವಿಶೇಷ ರೂಪದಿಂದೊಡಗೂಡಿ ಇವೆಲ್ಲ ಈಗ ಮಾಡಿರೋದು ಈ ಮನಸ್ಸ ವಿನಃ ಮತ್ತೊಂದಲ್ಲ ಅಂತ ನಿರ್ಣಯ ಆಗ್ತದೆ. ಮನೋವೃತ್ತಿಗಳ ಇವೆಲ್ಲದಕ್ಕೂ ಕಾರಣ ಮನೋವೃತ್ತಿ. ಎರಡು ಸುಖಗಳನ್ನಿಟ್ಟುಕೊಂಡು ಅವೆರಡಕ್ಕೂ ಇರುವ ತಾರತಮ್ಯವನ್ನು ಕಂಡು ಹಿಡಿಯಬೇಕೆಂದು ನಾವು ಪ್ರಯತ್ನ ಪಟ್ಟರೆ ಮನೋವೃತ್ತಿಯ ಉಪಾಧಿಯನ್ನು ಸುಖಕ್ಕೆ ನಿಮಿತ್ತವಾಗಿ ಕಾಣಿಸಿಕೊಂಡ ವಿಷಯವನ್ನು ಕೈಬಿಟ್ಟು ಸುಖದ ಸ್ವರೂಪದಲ್ಲಿ ಯಾವ ವಿಭಾಗವನ್ನಾಗಲಿ ಭೇದವನ್ನಾಗಲಿ ತೋರಿಸುವುದು ಎಂದಿಗೂ ಶಕ್ಯವಾಗಲಾರದು. ಸುಖದೊಳಗ ಭೇದಗಳನ್ನ ತೋರಿಸಬೇಕಾದ್ರೆ ಮನೋವೃತ್ತಿಗಳನ್ನ ಇಂಥದ್ರಿಂದ ಸುಖ ಆಗ್ತದ, ಇಂಥದ್ರಿಂದ ನನಗೆ ದುಃಖ ಬಂತು ನೋಡ. ಇದು ಮನೋವೃತ್ತಿಗಳ ವಿಕಾರವೇ ವಿನಃ ಈ ಭೇದಕ್ಕೆ ಕಾರಣ ಏನಂದ್ರೆ ಮನೋವೃತ್ತಿಗಳು. ಆದ್ದರಿಂದ ಉಪಾದಿಯಾದ ವೃತ್ತಿಯ ವಿಕಾರವು ಉಪಹಿತವಾದ ಸುಖದ ಸ್ವರೂಪಕ್ಕೆ ಎಂದಿಗೂ ಅಂಟಲಾರದೆಂಬುದನ್ನು ಮನದಂದು ಕೂಡಲೇ ಉಪಾದಿ ನಿಮಿತ್ತದಿಂದೊಡಗೂಡಿ ವೃತ್ತಿ ರೂಪದೊಳಗಾಗಿರುವ ಸುಖ ದುಃಖ ಯಾವೋ ನಮ್ಮ ಸ್ವರೂಪಕ್ಕೆ ಎಂದೂ ಅಂಟಲಾರದೆಂಬುದನ್ನು ಮನದಂದು ಕೂಡಲೇ ನಮಗೆ ಇದು ಮನಸ್ಸಿಗೆ ಪೂರ್ತಿಯಾಗಿ ಒಪ್ಪಾಗುತ್ತದೆ. ಮನಸ್ಸು ಅಂತ ಕರೆದಾರಲ್ಲಿ ಅದಕ್ಕೆ ಒಪ್ಪಾಗತ್ತೆ ನಮಗ. ಯಾವಾಗ ಈ ಉಪಾದಿಯಾದ ವೃತ್ತಿಯ ವಿಕಾರವು, ಈಗ ಉದಾಹರಣೆಗೆ ಘಟಾಕಾಶ ಐತಿ. ಆ ಘಟದ ಉಪಾದಿಯ ನಿಮಿತ್ತದಿಂದ ಉಪಹಿತವಾಗಿರುವ ಆಕಾಶ ಅದರೊಳಗೆ ನಾವು ನೋಡ್ತೇವೆ. ಉಪಹಿತವಾಗಿರುವ ಆಕಾಶ, ಆ ಉಪಹಿತವಾಗಿರುವ ಆಕಾಶ ಆ ಉಪಾದಿ ನಿಮಿತ್ತದಿಂದ ಐತಲ್ಲ, ಅದೇನಾದ್ರೂ ಅದಕ್ಕೆ ಅಂಟ್ಕೊಂಡೈತೆ ಆಕಾಶ, ಆ ಉಪಹಿತ ಆಗೈತಲ್ಲ ಅದು ಅಲ್ಲಿ ಘಟದೊಳಗೆ ಅದೇನಾದ್ರು ಅಂಟ್ಕೊಂಡೈತೆ. ಯಾರಿಗಾದ್ರು ಇಲ್ರಿ ಎಷ್ಟು ಗಡಿಗೆ ಹೊಡೆದ್ರು ಅದು ಬಿಡವಲ್ ನಮಗ, ಆ ಆಕಾಶ ಅದಕ್ಕೆ ಅಂಟ್ಕೊಂಡೈತಿ. ಒಂದ್ ವೇಳೆ ಅದು ಅಂಟ್ಕೊಂಡಿತ್ತು ಅಂದ್ರ ಆ ಉಪಾಧಿ ಶಾಶ್ವತವಾಗಿರ್ತಿತ್ತು, ಒಡಿತಿದ್ದಿಲ್ಲ ಲಕ್ಷಗಳಲ್ಲಿ. ಅದು ಅಂಟ್ಕೊಂಡಿಲ್ಲ, ಗಡಿಗೆ ಹೊಡಿತು ಅಂದ್ರೆ ಮತ್ತು ಆಕಾಶದಲ್ಲಿ ಹಂಗ ಆಗತ್ತೆ ವಿನಃ ಮತ್ತೆಲ್ಲಿ ಹೋಗಿಲ್ಲ ಬಂದಿಲ್ಲ.
ಹಾಗನ ಇಲ್ಲಿ ಉಪಾದಿಯಾದ ವೃತ್ತಿಯ ವಿಕಾರವು ಉಪಹಿತವಾದ ಸುಖದ ಸ್ವರೂಪಕ್ಕೆ ಎಂದಿಗೂ ಅಂಟಲಾರದೆಂಬುದನ್ನು ಮನದಂದು ಕೂಡಲೇ ನಮಗೆ ಇದು ಮನಸ್ಸಿಗೆ ಪೂರ್ತಿಯಾಗಿ ಒಪ್ಪಾಗುತ್ತದೆ. ವೃತ್ತಿಗೆ ಸಾಕ್ಷಿಯಾಗಿರುವ ಆತ್ಮನ ಆನಂದ ಸ್ವರೂಪತ್ವವನ್ನು ಎಲ್ಲರೂ ಒಪ್ಪಿರುತ್ತಾರೆ. ವೃತ್ತಿಗಳು ಅಂತೇನು ಕರಿತೀವಲ್ಲ, ಇವಕ್ಕ ಸಾಕ್ಷಿ ನಮ್ಮ ಆತ್ಮನ ಆನಂದ ಸ್ವರೂಪತ್ವವನ್ನೇ ಎಲ್ಲರೂ ಒಪ್ಪಿರುತ್ತಾರೆ. ಈ ವೃತ್ತಿಗಳ ರೂಪದೊಳಗೆ ನಮ್ಮ ಅನುಭವಕ್ಕೆ ಬಂದವಲ್ಲ, ಇವೆಲ್ಲವೂ ಆತ್ಮ ಸ್ವರೂಪದ ಆನಂದವೇ ವಿನಃ ಮತ್ತೊಂದಲ್ಲ. ಆತ್ಮನ ಆನಂದ ಸ್ವರೂಪತ್ವವನ್ನ ಇಲ್ಲಿ ಎಲ್ಲಾ ವಾದಿಗಳು ಒಪ್ಪಿಕೊಂಡಾರ, ಒಪ್ಪಿಲ್ಲ ಅಂತಲ್ಲ. ಅದಕ್ಕೆ ಸುಖದ ಭೇದವು ತಾರತಮ್ಯವು ಉಪಾಧಿ ಭೇದದಿಂದಲೇ ಆಗಿರುವುದೆಂದು ಉಪಪತ್ತಿಯಿಂದ ತಿಳಿಸುವುದಕ್ಕೆ ಸಾಕಾಗಿರುವಾಗ ಅನಂತ ಸುಖ ವಿಶೇಷಗಳನ್ನು ಕಲ್ಪಿಸುವುದೆಂಬ ಹೆಚ್ಚಿನ ದೋಷವು ಸುಖ ದ್ವೈತವಾದಿಗಳಿಗೆಲ್ಲ ಬೆನ್ನಂಟಿಕೊಂಡಿರುತ್ತದೆ. ಉಪಾಧಿ ಭೇದದಿಂದನ ನಾವು ಸುಖದೊಳಗೆ ಬೇರೆ 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 ಮಾಡ್ಕೊಂಡೇವೆ ವಿನಃ ಉಪಾಧಿ ನಿಮಿತ್ತದಿಂದ ಆಕಾಶವನ್ನ ಮಠಾಕಾಶ, ಘಟಾಕಾಶ, ಪಟಾಕಾಶ, ಜಲಾಕಾಶ, ಮೇಘಾಕಾಶ ಅಂತ ಕರ್ಕೊಂಡಿಲ್ಲ. ಇರೋದು ಆಕಾಶನ, ನಿಮ್ ಯಾಕೆ ಕರೆದ್ರು ಆಕಾಶ ಇರುವಂಗ ಇರ್ತದೆ, ಅದೇನು ಹಾನಿಗಿಲ್ಲ. ಹಾಗನ ಇಲ್ಲೇ ಉಪಾಧಿ ಭೇದದಿಂದಲೇ ಆಗಿರುವುದೆಂದು ಉಪಪತ್ತಿಯಿಂದ ತಿಳಿಸುವುದಕ್ಕೆ ಸಾಕಾಗಿರುವಾಗ ಅನಂತ ಸುಖ ವಿಶೇಷಗಳನ್ನು ಕಲ್ಪಿಸುವುದೆಂಬ ಹೆಚ್ಚಿನ ದೋಷವು ಸುಖ ದ್ವೈತವಾದಿಗಳಿಗೆಲ್ಲ ಬೆನ್ನಂಟಿಕೊಂಡಿರುತ್ತದೆ. ಒಂದು ಶುಭ್ರವಾದ ದೊಡ್ಡ ಕಡಾಯಿಯಲ್ಲಿ ಮಾಡಿದ ಸಕ್ಕರೆಯ ಪಾಕವನ್ನು ಬೇರೆ ಬೇರೆ ಪದಾರ್ಥಗಳಿಗಂಟಿದ್ದು ಹೊಳೆಯದಿರುವ ಬೇರೆ ಬೇರೆಯ ಲೋಹದ ಬಗೆ ಬಗೆಯ ಆಕಾರದ ಸಣ್ಣ ಪಾತ್ರೆಗಳಲ್ಲಿ ತುಂಬಿಕೊಂಡರೆ ಆಯಾ ಪಾತ್ರೆಯಲ್ಲಿ ಕಾಣುವ ಪಾನಕ ಭಾಗದ ಸವಿ, ಬಣ್ಣ, ಆಕಾರ ಇವುಗಳನ್ನು ಪಾನಕದ್ದೇ ಎಂದು ನಿಶ್ಚಯಿಸುವುದು ಹೇಗೆ ಸರಿಯಾಗಲಾರದು, ಹಾಗೆ ಸುಖದ ವಿಚಾರದಲ್ಲಿಯೂ ಭಾವಿಸಬೇಕು. ಈ ಎಲ್ಲಾ ಕಾರಣಗಳಿಂದ ಬರೀ ಒಂದೇ ಆನಂದವು ಧರ್ಮಾಧರ್ಮಿ ಭಾವಗಳಿಂದಲೂ ವಿವಿಧ ವಿಭಾಗಗಳಿಂದಲೂ ಭೇದಗಳಿಂದಲೂ ಕೂಡಿರುವಂತೆ ಕಾಣುವುದು ಎಂಬುವುದೇ ಯುಕ್ತಿಯುಕ್ತವಾಗಿರುತ್ತದೆ. ನೋಡದ ಸುಖನ ಬೇರೆ ಬೇರೆ ಪಾತ್ರೆಯೊಳಗೆ ಹಾಕಿ ಇಲ್ಲಿ ಪಾನಕ ಅಂತ ತಗೊಂಡ ನಮ್ಮ ಭಾವನೆ ಏನದ, ಅಲ್ಲಿ ಆ ಪಾತ್ರೆಗಳ ಉಪಾಧಿ ನಿಮಿತ್ತದಿಂದ ಇದು ಬೇರೆ ಬೇರೆಯಾಗಿ ಕಂಡತಿ, ಬೇರೆ ಬೇರೆಯಾಗಿನೇ ಇದು ಪಾನಕ ಅಂತ ಹೇಳಿ. ಆದ್ರೆ ಒಂದೇ ಕಡೆಯಿಂದನ ಬಂದಿರ್ತಾವ, ಅಲ್ಲಿ ಆ ಭಾವ ಇರೋದಿಲ್ಲ. ವೃತ್ತಿ ಉಪಾಧಿ ಆಕಾಶ, ಘಟಾಕಾಶ ಅಂತ ಕರೀತಾರೆ ನೋಡಲ್ಲ. ಅವಾಗ ಆಕಾಶ ಅಂತ ಕರೀಲಿಲ್ಲ, ಆ ಘಟದ ನಿಮಿತ್ತ ಘಟದ ಉಪಾಧಿಯಿಂದ ಅದಕ್ಕೆ ಘಟಾಕಾಶ ಅಂತ ಕರೀತಾರೆ. ಆಗನ ಇಲ್ಲಿ ವಾಟಿ ಒಳಗಿರುವ ಪಾನಕ ಅದು ವಾಟಿ ಪಾನಕ ಅಂತ ಕರೀತಾರೆ. ಕಡಾಗಿ ಪಾನಕನ ಇದು ಅಂತ ಅನ್ನೋದಿಲ್ಲ ಯಾರು. ವ್ಯವಹಾರ ಅದನ್ನ ಆ ರೂಪದೊಳಗೆ ಬೇರೆ ಬೇರೆಯಾಗಿ ನಾವು ಭಾವಿಸಿಕೊಂಡೇವಿ ಅಂತ ಹೇಳ್ತಾರೆ. ಈ ಎಲ್ಲಾ ಕಾರಣಗಳಿಂದ ಬರೀ ಒಂದೇ ಆನಂದವು ಧರ್ಮಾಧರ್ಮಿ ಭಾವದಿಂದಲೂ ವಿವಿಧ ವಿಭಾಗಗಳಿಂದಲೂ ಭೇದಗಳಿಂದಲೂ ಕೂಡಿರುವಂತೆ ಕಾಣುವುದು ಎಂಬುವುದೇ ಯುಕ್ತವಾಗಿರುತ್ತದೆ. ಅದಕ್ಕೆ ಸುಖಗಳು ಅನೇಕ ಭಿನ್ನ ಭಿನ್ನವಾಗಿ ತೋರುವುದೇಕೆ ಅಂತ ಕೇಳಿರಲ್ಲ. ಇದು ಬರೀ ಇದಿಷ್ಟು ತಿಳ್ಕೊಂಡ್ರೆ ಸಾಕು, ಉಪಾಧಿ ನಿಮಿತ್ತದಿಂದನ ಅದನ್ನ ಬೇರೆ ಬೇರೆಯಾಗಿ ಕಲ್ಪಿಸಿಕೊಂಡಿವೆ ವಿನಃ ಯಥಾರ್ಥವಾಗಿ ಆನಂದದೊಳಗೆ ಯಾವ ವಿಭಾಗಗಳು ಇಲ್ಲ ಎಂಬುದೇ ಯಥಾರ್ಥ. ಇನ್ನ ಆನಂದದ ರೂಪರೇಷೆಗಳು ಅಂತ ವಿಷಯ. ಆನಂದದ ರೂಪರೇಷೆಗಳು ಅಲ್ಲಿ ಅರಿವಿನ ರೂಪರೇಷೆಗಳಾಗಲಿ ಇರುವಿನ ರೂಪರೇಷೆಗಳನ್ನಾಗಲಿ ನಾವು ನೋಡ್ಕೊಂಡು ಬಂದೇವಿಂದ ಅದರಂಗನೇ ಇದು ಇದೆ. ಅಂದ್ರೆ ಇಲ್ಲಿ ಅಂತಸ್ತುಗಳನ್ನೇನು ಹೇಳ್ಕೊಂಡು ಬಂದಾರಲ್ಲ, ಅದು ಎತ್ತರದ ಹಿಂದೆ ಹೇಳ್ಕೊಂಡ್ ಬಂದಾರ. ಆನಂದದೊಳಗೆ 3 ಅಂತಸ್ತುಗಳನ್ನು ಮಾಡ್ಯಾರಲ್ಲ, ಆನಂದದೊಳಗೆ 3 ಅಂತಸ್ತುಗಳನ್ನು ಮಾಡ್ಯಾರ. ಆ 3 ಅಂತಸ್ತುಗಳು ಕೂಡ ಎಚ್ಚರದ ದೃಷ್ಟಿಯಿಂದ ಕಲ್ಪಿಸಿಕೊಂಡಿದ್ದೇವೆ. ಯಥಾರ್ಥವಾಗಿ
ಹೀಗಾಗಿ ಆನಂದದೊಳಗೆ ಯಾವ ಅಂತಸ್ತುನು ಇಲ್ಲ ಅಂತ ನಾಳಿನ ವಿಷಯದ ಆ ವಿಷಯವನ್ನು ನಾಳಿನ ದಿವಸ ಮತ್ತೆ ವಿವೇಕ ಮಾಡುವ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಚಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.